ನಾನು ಕೇಳೋದು, ಪ್ರತಿಯೊಬ್ಬ ಮಿನಿಸ್ಟ್ರು ಮನೆಯಲ್ಲೂ ಇವತ್ತು KG ಗಟ್ಟಲೆ ಚಿನ್ನ ಮಡಗಿರ್ತಾರೆ. ಹೋಗಿ ರೈಡ್ ಮಾಡಿದ್ರೆ ಈ ಟಾಯ್ಲೆಟ್ ಒಳಗಡೆ, ಈ ಸಿಂಕ್ ಒಳಗಡೆ, ಈ ಕಮೋಡ್ ಒಳಗಡೆ, ಈ ಪಿಲ್ಲರ್ ಒಳಗಡೆ, ಆಮೇಲೆ ಸೀಕ್ರೆಟ್ ಬೀರುನಲ್ಲೇ ಸೀಕ್ರೆಟ್ ಬ್ಯೂರೋ ಹಿಂಗೆ ಎಲ್ಲ ಕಡೆ ಚಿನ್ನನ ಅವಸ್ಬಿಟ್ಟಿರ್ತಾರೆ. ಚಿನ್ನದ ಜೊತೆಗೆ ಫಾರಿನ್ ಕರೆನ್ಸೀಸು, ಡಿಫ್ರೆಂಟ್ ನೇಷನ್ಸ್ ಕರೆನ್ಸೀಸ್ ಕೂಡ ಇಟ್ಟಿರ್ತಾರೆ. ಯಾಕೆ ನಿಮ್ಮದು ಚಿನ್ನಗಳನ್ನ ವಶಪಡಿಸ್ಕೊಳ್ಬಾರ್ದು? ಎಲ್ಲ ಮಿನಿಸ್ಟ್ರುಗಳು ಇವತ್ತು ಮನೆ ರೈಡ್ ಆಗಲಿ, ನಾಳೆ ರೈಡ್ ಆಗಲಿ, ಎಲ್ಲದರಲ್ಲೂ ಚಿನ್ನ ಸಿಗುತ್ತೆ, ಎಲ್ಲವನ್ನ ಮನೆಯಲ್ಲೂ ಚಿನ್ನ ಸಿಗುತ್ತೆ, KG ಗಟ್ಟಲೆ ಚಿನ್ನ ಬಂಗಾರ ಸಿಗುತ್ತೆ, ಡೈಮಂಡ್ ಸಿಗುತ್ತೆ, ಆಸ್ತಿ ಪತ್ರಗಳು ಸಿಗುತ್ತೆ, ಲೆಕ್ಕವಿಲ್ಲದಷ್ಟು ಡಿಫ್ರೆಂಟ್ ನೇಷನ್ ಫಾರಿನ್ ಕರೆನ್ಸೀಸ್ ಸಿಗುತ್ತೆ. ಯಾಕೆ ವಶಪಡಿಸ್ಕೊಳ್ಬಾರ್ದು? ಅಲ್ಲ ರೀ, ಆ ಗದಗದಲ್ಲಿ ಪಾಪ ಬಡವರು ಅವ್ರ ಮನೆ ಪಾಯನ ಅವ್ರು ತೋಡ್ತಾ ಇರ್ತಾರೆ. ಅವರ ಪೂರ್ವಜರ ಆಭರಣಗಳು ಏನೋ ಸಿಗುತ್ತೆ, ಅದನ್ನು ಸಿಕ್ಕಿದ ತಕ್ಷಣ ಅದನ್ನು ಬಂದು ಅಷ್ಟು ಬೇಗನೆ ಬಂದು ಅದನ್ನು ನಿಮ್ಮ ಹತ್ರ ತೊಗೊಂಡು ಹೋಗ್ತಿರಲ್ಲ ನೀವು. ಅದೇ ಪಾಪ ಅವ್ರ ಮನೇಲಿ ಏನಾದ್ರು ಪ್ರಾಬ್ಲಮ್ ಆದರೆ ಅದೇ ತರಾತುರಿಲಿ ಹೋಗ್ತೀರಾ ನೀವು ಅಧಿಕಾರಿಗಳು. ನೋಡಿ, ಇನ್ನೊಂದೇನೆಂದರೆ, ಬ್ರಿಟಿಷರು ನಮ್ಮನ್ನು ಬಿಟ್ಟೋಗಿರ್ಬೋದು, ಆದರೆ ಬ್ರಿಟಿಷರ ಮನಸ್ಥಿತಿ ಇನ್ನೂ ನಮ್ಮನ್ನು ಬಿಟ್ಟು ಹೋಗಿಲ್ಲ. ನಮ್ಮನ್ನು ಅಂದರೆ ನಮ್ಮ ಲೀಡರ್ಸ್, ನಮ್ಮನ್ನು ಆಳುತ್ತಿರುವ ಈ ನಾಲಾಯಕ ರಾಜಕಾರಣಿಗಳನ್ನು ಬ್ರಿಟಿಷರ ಮನಸ್ಥಿತಿ ಬಿಟ್ಟೋಗಿಲ್ಲ. ಬ್ರಿಟಿಷರನ್ನ ಓಡಿಸಿದ್ರು, ಬಟ್ ಅವ್ರ ಮನಸ್ಥಿತಿನ ಹಾಗೆ ಇಟ್ಕೊಬಿಟ್ಟಿದ್ದಾರೆ ಇವರೆಲ್ಲ. ಯಾಕೆಂದರೆ ಇದು ಒಂದು ಕಾಯ್ದೆ ಇದೆ ಅಂತ ಕರ್ನಾಟಕದಲ್ಲಿ, 1962 ಟ್ರೆಷರ್ ಆ್ಯಕ್ಟ್ ಅಂತ. ಈ ಕಾಯ್ದೆ ಪ್ರಕಾರ ಭೂಮಿ ಒಳಗಡೆ 10 ರೂಪಾಯಿ ಸಿಕ್ಕಿದ್ರು ಅದು ಗೌರ್ಮೆಂಟ್ಗೆ ಅಂತೆ. ನಮ್ಮನ್ನು ಲೂಟಿ ಮಾಡೋಕ್ಕೆ ಎಷ್ಟೆಷ್ಟು ಕಾಯ್ದೆಗಳನ್ನ ತಂದಿದ್ದಾರೆ ಇವರು ನೋಡಿ. ಅಂದರೆ ಏನಾಗಿದೆ ಅಂದರೆ, ಇಂಡಿಯಾನಲ್ಲಿ ಐ ಥಿಂಕ್ 60 to 70% ಆಫ್ ದ ಆ್ಯಕ್ಟ್ಸ್, 60% ಒಂದು 70%ವರ್ಗಿನ ಕಾಯ್ದೆಗಳೆಲ್ಲ ಬ್ರಿಟಿಷ್ ಸರ್ಕಾರದಿಂದ ಹಾಗೆ ಕಾಪಿ ಪೇಸ್ಟ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿನ ಜನತೆಗೆ ಅನುಗುಣವಾಗಿ, ಇಲ್ಲಿನ ಮಣ್ಣಿನ ಸೊಗಡಿಗೆ ಅನುಗುಣವಾಗಿ ಕಾಯ್ದೆನ ರೂಪಿಸಿಲ್ಲ. ಬ್ರಿಟಿಷರು ನಮ್ಮನ್ನು ದುಡ್ಡು ಹೊಡೆಯಲಿಕ್ಕೆ, ಒಂದಷ್ಟು ನಮ್ಮನ್ನು ಆಳೋಕ್ಕೆ, ನಮ್ಮ ಮೇಲೆ ಅನ್ಯಾಯ ದೌರ್ಜನ್ಯ ಎಸಗಲೇ ಒಂದಷ್ಟು ಕಾಯ್ದೆನ ಮಾಡಿದರು. ಅದೇ ಕಾಯ್ದೆನ ನಾವು ಕಟ್ ಆ್ಯಂಡ್ ಕಾಪಿ ಪೇಸ್ಟ್ ಮಾಡಿಬಿಟ್ಟಿದ್ದೀವಿ. ಜನಗಳು ಅರ್ಥ ಮಾಡ್ಕೋಬೇಕು, ನಮ್ಮನ್ನು ಆಳುತ್ತಿರುವ ರಾಜಕಾರಣಿಗಳು ನಮ್ಮ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ ಎಷ್ಟು ಎಸಗ್ತಾರೆ ಅನ್ನೋದು ಇದಕ್ಕೊಂದು ಚಿಕ್ಕ ಉದಾಹರಣೆ. ಆಮೇಲೆ ಇನ್ನೊಂದೇನೆಂದರೆ, ನಮ್ಮ ಹಳೆ ಮೈಸೂರು ಭಾಗ ಬಿಡಿ, ಆಮೇಲೆ ಕರಾವಳಿ ಭಾಗ ಬಿಡಿ, ಉತ್ತರ ಕರ್ನಾಟಕದ